ಸಿನಿಮಾ ಕಿರುತೆರೆಯ ಬಗ್ಗೆ ಆರಂಭದಿಂದಲೂ ಕೂಡ ನಾನು ಮಾತಾಡ್ತಾನೆ ಬರ್ತಾ ಇದ್ದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ನಾನು ಸದಸ್ಯನಾಗಿದ್ದಾಗ ಪ್ರಪ್ರಥಮ ಬಾರಿಗೆ ನಾನು ಕಿರುತೆರೆ ಮತ್ತು ಬೆಳ್ಳಿತೆರೆ ಮೇಲೆ ಕೂಡ ಮಕ್ಕಳಿಗೆ ಯಾವುದು ಸೂಕ್ತ ಯಾವುದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡು ಕೆಲವೊಂದು ಸ್ಕ್ರಿಪ್ಟ್ಗಳಾಗ್ಬೋದು, ಹಾಡುಗಳಾಗ್ಬೋದು ಅಥವಾ ದೃಶ್ಯಗಳು ಇವುಗಳನ್ನ ಕಟ್ ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಮಕ್ಕಳ ಮೇಲೆ ಅದು ಬಹಳ ಪ್ರಭಾವ ಬೀರುತ್ತೆ. ಮತ್ತು ಈ ಕಿರು ತೆರೆಯಲ್ಲಂತೂ ಜೀವನವನ್ನೇ ಸಾಗಿಸ್ತಾ ಇರ್ತಾರೆ. ಮಕ್ಕಳಾಗಲಿ ಮಹಿಳೆಯರಾಗಲಿ ಒಂದು ಸಲ ಎಂಟ್ರಿ ಆದರೆ ಅವರು ಮದುವೆನೂ ಆಗೋಗಿರುತ್ತೆ, ಮಕ್ಕಳು ಆಗಿ ಹೋಗಿರುತ್ತೆ, ಆದರೂ ಕಂಟಿನ್ಯೂ ಆಗ್ತಾ ಇರುತ್ತೆ. ವಯಸ್ಸಾದ ಮೇಲೇ ಯಾವುದೋ ಒಂದು ಅಜ್ಜಿ ಪಾತ್ರ ಮಾಡ್ಕೊಂಡು ಅಲ್ಲೇ ಕಾಲ ಕಳೆದೋಗಿರ್ತಾರೆ. 12 ವರ್ಷ 15 ವರ್ಷದ ಹೆಣ್ಣು ಮಕ್ಕಳನ್ನ ನೀವು ನೋಡಿದಾಗ ಕೆಲವೊಂದು ಕಿರುತೆರೆ ಧಾರಾವಾಹಿಗಳಲ್ಲಿ ಅವರನ್ನು ಬಳಸ್ಕೊಳ್ಳುವಂಥ ರೀತಿ, ಅವರು ನೋಡುವಂತಹ ಕೆಲವೊಂದು ದೃಶ್ಯಗಳು, ಆ ರೇಪ್ ಆಗ್ಬೋದು, ಆ ಇಲಿಸಿಟ್ ರಿಲೇಷನ್ಶಿಪ್ಗಳಾಗ್ಬೋದು, ಅಥವಾ ಆ ಟಚ್ಗಳು, ಅವು ಇವು ಅಶ್ಲೀಲವಾದಂತಹ ಸಂಭಾಷಣೆಗಳು, ಹಾಡುಗಳು, ಡಬಲ್ ಮೀನಿಂಗ್ ಬರುವಂಥ ಮಾತುಕತೆಗಳು, ಇವೆಲ್ಲದಕ್ಕೂ ಕೂಡ ಈ ಮಕ್ಕಳನ್ನು ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು. ಇದು ಒಂದು ರೀತಿಯಾದಂಥ ಟ್ರಾಫಿಕಿಂಗ್ ಅಲ್ವಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗಿ ವೇಶ್ಯಾವಾಟಿಕೆಗೆ ಹಾಕಬೇಕು ಅಂತಿಲ್ಲ. ಮಕ್ಕಳ ಮೇಲೆ ಲೈಂಗಿಕವಾಗಿ ಪ್ರಭಾವ ಎರಡೂ ಬೀರುವಂತಹ ಕಾರ್ಯಕ್ರಮಗಳು ಕೂಡ ಮತ್ತು ಆ ಮನುಷ್ಯರು ಕೂಡ ಟ್ರಾಫಿಕಿಂಗ್ ಆ್ಯಂಡ್ ಟ್ರಾಫಿಕರ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಆ ಮಕ್ಕಳಾಗಿ ಉಳ್ಕೊಳ್ಳಲ್ಲ, ಅವ್ರು ಅಡಲ್ಟ್ಗಳ ಥರ ಅಡಲ್ಟ್ರೇಷನ್ ಆಗೋಗಿರುತ್ತೆ. ಪರ್ಸ್ನಾಲಿಟಿಯಲ್ಲೇ ಒಂದು ಅಡಲ್ಟ್ರೇಷನ್ ಆಗೋಗಿರುತ್ತೆ. ಎಲ್ಲವೂ ಕಲ್ಸ್ ಮೇಲೋಗರಾಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಮಾನ್ಯ ಮಹಿಳಾ ಆಯೋಗದವರು ಈ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ, ಸಿನಿಮಾ ಹಾಡುಗಳಲ್ಲಿ, ಸಂಭಾಷಣೆಯಲ್ಲಿ ಮತ್ತು ದೃಶ್ಯಗಳಲ್ಲಿ ಈ ರೀತಿಯ ಅಶ್ಲೀಲತೆ ಅಂತೇಳಿ ಅಗೇನ್ ಇಟ್ ಈಸ್ ಅಗೇನ್ ಮ್ಯಾಟ್ರ್ ಫಾರ್ ಡಿಸ್ಕಷನ್. ಯಾವುದು ಶೀಲ ಯಾವುದು ಅಶ್ಲೀಲ ಅಂತಾರೆ. ಆದರೆ ಅಟ್ಲೀಸ್ಟ್ ನಿಮಗೆ ಹೊರಗಡೆಯಿಂದ ನೋಡಿದ್ರೆ, ಕೇಳಿಸ್ಕೊಂಡ್ರೆ ಇದು ಮಾತನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ಬಳಸ್ಲಿಕ್ಕೆ ಬರಲಿಲ್ಲ ಅಂತಂದಮೇಲೆ ಬೇರೆ ಮಕ್ಕಳಿಗೆ ಯಾಕ್ರಿ ಬಳಸ್ತೀರಾ? ಅಂದರೆ ದುಡ್ಡು ಮಾಡ್ಲಿಕ್ಕೆ ನೀವು ಏನು ಬೇಕಾದ್ರೂ ಮಾಡ್ತೀರಾ, ಮನೇಲಿ ಮಾತ್ರ ನಿಮ್ಮ ಮಕ್ಕಳನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋತೀರಾ. ಈ ರೀತಿಯಾದಂಥ ಡಬಲ್ ಸ್ಟ್ಯಾಂಡರ್ಡ್ಸನ್ನ ಇಟ್ಕೊಂಡು ಕಲೆಯನ್ನು ಸಾಯಿಸ್ಕೊಂಡು ಕಲಾವಿದರು ಅಂತ ಅನ್ನಿಸ್ಕೊಳ್ಳೋದು ಬೇಕಾಗಿದೆಯಾ, ಅಥವಾ ನಿರ್ಮಾಪಕರು ನಿರ್ದೇಶಕರು ಅಂತ ಅನ್ನಿಸ್ಕೊಳ್ಳೋದು ಬೇಕಾಗಿದೆಯಾ? ಒಂದು ಸೆನ್ಸ್ ಇರಬೇಕಲ್ವ. ನಮ್ಮ ಮಕ್ಕಳಿಗೆ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕಲ್ವ. ಈ ದೇಶಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ವ. ಈ ಮಕ್ಕಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಲ್ವ. ಏನೇ ಮಾಡಿದ್ರೂ ಅದರಿಂದ ಒಂದು ಒಳ್ಳೆಯ ಮೆಸೇಜನ್ನು ಕೊಡಲಿಕ್ಕಾಗ್ತಿಲ್ಲ ಅಂತಂದರೆ ಏನು ಪ್ರಯೋಜನ ಬರ್ತದೆ? ಈಗ ನಮ್ಮ ಸುತ್ತಮುತ್ತಲಿನಿಂದ ನಾವೇ ರಕ್ಷಣೆ ಮಾಡಿರುವಂತಹ ಮಕ್ಕಳ ಕಥೆಗಳನ್ನೇ ತಗೊಂಡ್ರೆ, ಇಲ್ಲಿ ಪಕ್ಕದ ಹುಣಸೂರಿನಿಂದ ಒಂದು ಚೋಟುದ್ದದ ಹೆಣ್ಮಗಳು ಮನೆ ಬಿಟ್ಟೇ ಓಡೋಗ್ತಾ ಇದ್ದಾರೆ. ಅಲ್ಲಿ ಯಾರೋ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ನೀವು ಬಾ ಅಲ್ಲಿ ನಿಮಗೆ ಧಾರಾವಾಹಿಲಿ ಸೇರಿಸ್ಕೊತೀನಿ ಅಂತೇಳ್ಬಿಟ್ಟು. ಇನ್ಯಾರೋ ಅವ್ರ ಹಿಂದೆ ಬಿದ್ದಿರ್ತಾರೆ, ನೀನು ಬಂದ್ಬಿಡು, ಶಾಲೆಗೆ ಹೋಗ್ಬೇಡ, ನಿಮಗೆ ಯಾಕೆ ಶಾಲೆಗೆ ಅವ್ರ ತಾಯಿನ ಒಪ್ಪಿಸ್ತಾರೆ. ಆ ತಾಯಿಯೋ ಹಣದಾಸೆಗೆ ಬಿದ್ದು ಕ್ಯಾಮ್ರಾಮನ್ನ ಮನೆಗೆ ಕರ್ಸ್ಕೊಂಡ್ಬಿಟ್ಟು ದೈಹಿಕವಾಗಿಯೂ ಬೆಳೆಯದೇ ಇರುವಂಥ ಮಗುವಿನ ಕೆಲವು ದೇಹದ ಫೋಟೋಗ್ರಫಿ ಮಾಡೋದಿದೆಯಲ್ಲ, ಅದು ಅಶ್ಲೀಲವಾಗಿಯೇ ಮಗುವನ್ನು ಬೆಡ್ರೂಮಲ್ಲಿ ಮಲಗಿಸಿ ಅದರದ್ದು ಹಾಗೆ ಹೀಗೆ ಅಂದ್ಕೊಂಡು ಫೋಟೋ ತೆಗೆದು ಆ ನಿರ್ಮಾಪಕನಿಗೆ ನಿರ್ದೇಶಕನಿಗೆ ಕಳಿಸೋದೆಲ್ಲ ಇದೆಯಲ್ವ. ಎಲ್ಲ ನೋಡ್ತಾ ಇದ್ದರೆ ನಾವು ಯಾವ ಕಡೆ ಸಾಗ್ತಾ ಇದ್ದೇವೆ? ಇದಕ್ಕೊಂದು ಕಡಿವಾಣ ಹಾಕುವಂಥದ್ದು ಬೇಕಲ್ವ. ಆ ನಿಟ್ಟಿನಲ್ಲಿ ಆಯೋಗದ ಅಧ್ಯಕ್ಷರು ಕೇಳಿರುವಂಥದ್ದು ಸಮಂಜಸವಾಗಿದೆ. ಇವತ್ತಿನ ಸಿನಿಮಾಗಳು, ಧಾರಾವಾಹಿಗಳು, ಇವುಗಳನ್ನೆಲ್ಲವನ್ನು ನಾವು ಸರಿಯಾಗಿ ಅವಲೋಕನ ಮಾಡಿದ್ರೆ 10% ಸಿನಿಮಾಗಳು ನಮ್ಮ ಮಕ್ಕಳ ರಕ್ಷಣೆಗೋಸ್ಕರ ಇಲ್ಲ, ಅಥವಾ ನಮ್ಮ ಮಹಿಳೆಯರ ಮಕ್ಕಳ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಇಲ್ಲ. ಇಲ್ಲಿ ಒಳ್ಳೆಯ ಸಾಹಿತ್ಯಕ್ಕೆ ಬೆಲೆ ಇಲ್ಲ. ಇವತ್ತನ್ನು ಎಲ್ಲವೂ ಕೇಳ್ತಾರೆ, ಇಲ್ಲಿ ಚೇಂಜ್ ಕೇಳ್ತಾರೆ, ಜನ ಚೇಂಜ್ ಕೇಳ್ತಾರೆ ಅಂದ್ಬಿಟ್ಟು ಯಾವುದೋ ಸ್ಕ್ರಿಪ್ಟ್ ಬರೆಸುವಂಥದ್ದು, ಯಾವುದೋ ಹಾಡುಗಳನ್ನ, ಎಲ್ಲರ ಬಗ್ಗೆ ನಾನು ಹೇಳ್ತಿಲ್ಲ, ಕೆಲವರು ಇದ್ದಾರಲ್ವ. ಇವತ್ತಿನ ಹಾಡುಗಳನ್ನ ನಾವು ಒಂದು ಬಾರಿ ಕೇಳೋಕ್ಕಾಗಲ್ಲ. ಒಂದು ಬಾರಿ ನಾವು ಕೇಳಿದ್ರೂ ಕೂಡ ಅಂಥ ಹಾಡುಗಳನ್ನ 2ನೇ ಬಾರಿ ನೆನಪೇ ಇಟ್ಕೊಳ್ಳಲ್ಲ.
ದಶಕಗಳ ಹಿಂದೆ ಸಂಯೋಜನೆಗೊಂಡಂಥ ಹಾಡುಗಳನ್ನ ನಾವು ಇವತ್ತಿಗೂ ಹಾಡ್ತೀವಿ, ಹಾಡಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಎಲ್ಲರೂ ಹಾಡ್ಬೋದು, ಅದನ್ನು ಕುಟುಂಬದಲ್ಲಿ ಎಲ್ಲರೂ ಸೇರ್ಕೊಂಡು ಹಾಡ್ಬೋದು, ಎಲ್ಲರ ಮುಂದೆ ಹಾಡ್ಬೋದು. ಆದರೆ ಇವನ್ನ ಎಲ್ಲಿ ಆಡಿಸ್ತೀರಪ್ಪ, ಯಾವ ಶಾಲೆಯಲ್ಲಿ ಆಡಿಸ್ತೀರಪ್ಪ? ಹಾಡುಗಳು ಎಂತೆಂಥ ಹಾಡುಗಳಿದ್ದಾವೆ ಅಂತಂದರೆ ಅಸಹ್ಯ ಅನಿಸುತ್ತೆ. ಅದನ್ನು ನೀವು ಚಿತ್ರಗೀತೆಯ ಕಾಂಪಿಟೇಷನ್ ಅಂತ ನೀವೇನಾದರೂ ಶಾಲೆಗಳಲ್ಲಿ ಆಡಿಸಿದ್ರೆ ಮಕ್ಕಳು ಇದೇ ಹಾಡುಗಳನ್ನ ಹಾಡೋದು ಇವತ್ತು ನೋಡ್ತೀವಿ. ಒಳ್ಳೆ ಹಾಡುಗಳು ಯಾವುದೂ ಅವ್ರಿಗೆ ಸಿಗಲ್ಲ. ಅದೇ ರೀತಿಯಾಗಿ ಕಿರುತೆರೆಯಲ್ಲಿ ನೀವು ಯಾವುದೇ ಧಾರಾವಾಹಿ ತಗೊಂಡ್ರು, ಯಾವುದೇ ಹೆಣ್ಣನ್ನು ತಗೊಳ್ಳಿ, ಸೌಂದರ್ಯದ ಹಿಂದೆ ಒಂದು ಕ್ರೌರ್ಯ ಇದೆ ಅನ್ನುವಂಥದ್ದನ್ನು ಬಿಂಬಿಸ್ಕೊಂಡು ಆ ಮಗು, ಆ ಹೆಣ್ಣುಮಗು, ಆ ಮಹಿಳೆ ಒಂದು ವಿಲನ್ ರೂಪವನ್ನು ತಾಳುವಂಥದ್ದು, ಸಾಯಿಸುವಂಥದ್ದು, ರೇಪ್ ಮಾಡಿಸುವಂಥದ್ದು, ಇಲ್ಲಿಸಿಟ್ ರಿಲೇಷನ್ಶಿಪ್ಗಳನ್ನ ಇಟ್ಕೊಳ್ಳುವಂಥದ್ದು. ಮಹಿಳೆ ಅಂತಂದರೆ ಒಂದು ರೀತಿಯಾದ ನೆಗೆಟಿವಿಟಿಯನ್ನು ಬಿಂಬಿಸ್ತಾನೇ ಹೋಗ್ತಿದ್ದಾರೆ. ಯಾವುದೇ ಧಾರಾವಾಹಿ ತಗೊಂಡ್ರೂ ಕೂಡ ಅಲ್ಲಿ ಈ ಮಹಿಳೆಯನ್ನು ಈ ರೀತಿ ನೆಗೆಟಿವ್ ಆಗಿ ಫೋಕಸ್ ಮಾಡುವಂಥದ್ದು, ಪ್ರದರ್ಶನಕ್ಕೆ ಇಡುವಂಥದ್ದನ್ನು ಮಾಡ್ತಿದ್ದಾರೆ. ಇದರಿಂದ ನಾವು ಏನನ್ನ ಮಹಿಳೆಯರಿಗೆ ಕೊಟ್ಟಂಗಾಯಿತು ಅಥವಾ ಯಾವ ರೀತಿಯಾದಂತಹ ಒಂದು ಮೆಸೇಜನ್ನು ನಾವು ಧಾರಾವಾಹಿಗಳ ಮೂಲಕ ಕೊಡ್ತಾ ಇದ್ದೀವಿ. ಎಲ್ಲರೂ ಇದನ್ನ ನೋಡಿಕೊಂಡು ನೀವು ಇವತ್ತಿನ ಒಂದು ಕ್ರೈಮ್ನ ಒಂದು ಅವಲೋಕನ ಮಾಡ್ತಾ ಹೋಗಿ, ಅದೆಷ್ಟೋ ಮಹಿಳೆಯರು ಹಲವಾರು ದಶಕಗಳ ಹಿಂದೆ ಕೇಳಲೂ ಇಲ್ಲ, ನೋಡಲೂ ಇಲ್ಲ ಅಂತಹ ಕ್ರೌರ್ಯಗಳನ್ನು ಇವತ್ತು ಸಿನಿಮಾದಿಂದ ಪ್ರೇರೇಪಿತರಾಗಿ ಕೆಲವು ಕೇಸ್ಗಳನ್ನ, ಕೆಲವು ಪ್ರಕರಣಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಎಂಥದಾದರೂ ಆಗ್ಬೋದು. ತನ್ನ ಸ್ವಂತ ಗಂಡನನ್ನು ಪ್ರಿಯತಮ್ಮನ ಕರೆಸಿ ಸಾಯಿಸುವಂಥದ್ದು, ಹಿಟ್ಟಲ್ಲಿ ಔಷಧಿ ಹಾಕಿ ಕೊಟ್ಟು ಸಾಯಿಸಿಬಿಡುವಂಥದ್ದು, ತಾನು ಇಟ್ಕೊಂಡಂಥ ಅಕ್ರಮ ಸಂಬಂಧವನ್ನು ನೋಡಿದ ಕಾರಣ ತನ್ನ ಮಗುವನ್ನೇ ಕತ್ತು ಅಮ್ಕಿ ಸಾಯಿಸಿಬಿಡುವಂಥದ್ದು, ಅಥವಾ ಬೇರೆ ಬೇರೆ ಸಂಸಾರಗಳನ್ನೆಲ್ಲ ಒಡೆದು ಅಲ್ಲಿಯ ಎಲ್ಲ ಆಸ್ತಿಯನ್ನು ಲಪಟಾಯಿಸುವಂಥದ್ದು, ಇವೆಲ್ಲವೂ ಕೂಡ ತಿರುಕೆರೆಯಲ್ಲಿ ಏನು ಮಾಡಿದ್ದಾರೆ ಅದನ್ನೆಲ್ಲವನ್ನು ನಂತರದ ದಿನಗಳಲ್ಲಿ ಇವಾಗ ಇಂತಹ ಪ್ರಕರಣಗಳು ಜಾಸ್ತಿ ಕಾಣ್ತಾ ಇದ್ದಾವೆ. ಇದು ಬಹುಶಃ ಈ ರೀತಿಯಾದ ಪ್ರಕರಣಗಳು ಧಾರಾವಾಹಿಗಳೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಕಡಿಮೆ ಇತ್ತು. ಕ್ರೌರ್ಯಗಳು ಹಳೆಯ ಸಿನಿಮಾಗಳಿಂದ ಪ್ರೇರಣೆ ಈ ರೀತಿಯಾದಂಥ ದುಸ್ಸಾಹಸಗಳಿಗೆ, ಇಂತಹ ಅಟ್ಟಹಾಸಗಳಿಗೆ ಸಿಗ್ತಿರಲಿಲ್ಲ. ಒಳ್ಳೆಯ ಕೆಲಸಗಳಿಗೆ ಅಷ್ಟೇ. ಬಂಗಾರದ ಮನುಷ್ಯನ ನೋಡಿ ಭಾಳಷ್ಟು ಜನ ಕೃಷಿಗೆ ಬಂದಂಥದ್ದನ್ನು ನೋಡ್ತೀವಿ. ಆ ಥರದ ಒಂದು ಮಾದರಿಗಳನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಪಿಕ್ ಪಾಕೆಟ್ ಮಾಡೋಕ್ಕೆ ಹೋಗೋರೇ ಜಾಸ್ತಿ ಆಗಿದ್ದಾರೆ, ಗಾಂಜಾ ಸೇದಕ್ಕೆ ಹೋಗೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲೋ ಹೊಡೆದಾಟಕ್ಕೆ ಹೋಗುವಂಥದ್ದು, ರೋಲ್ ಕಾಲ್ ಮಾಡಲಿಕ್ಕೆ ಹೋಗುವಂಥದ್ದು. ಹಾರಿಬಲ್ ಆಗಿದೆ ವಿಚಾರ. ಇವತ್ತು ಮನೋರಂಜನಾ ಕ್ಷೇತ್ರ ಇದೆಯಲ್ವ, ಅದರ ಒಂದು ಕೊಡುಗೆ ಇವತ್ತು ದೊಡ್ಡ ಝೀರೋ. ಮನೆ ಹಾಡು ಧಾರಾವಾಹಿ ಅಂತ ಯಾರೋ ಒಬ್ಬರು IPS ಆಫೀಸರು ಹೇಳಿದ್ದಾರೆ, ಅದು ಸತ್ಯವೂ ಕೂಡ. ಕೆಲವು ಧಾರಾವಾಹಿಗಳು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಬಂದಿದ್ದು ಕೂಡ ಇದೆ. ಸೊ ಅದು ಒಂದು ರೀತಿ ಎಜುಕೇಟ್ ಮಾಡುವಂಥ ಒಂದು ಧಾರಾವಾಹಿಗಳು, ಮಕ್ಕಳಿಗಾಗಲಿ, ಮಹಿಳೆಯರಿಗಾಗಲಿ, ಪುರುಷರಿಗಾಗಲಿ ಎಜುಕೇಟ್ ಮಾಡುವಂತಹ ಧಾರಾವಾಹಿಗಳು ಬಂದರೆ ಒಳ್ಳೆಯದು. ಒಂದು ಎಂಟರ್ಟೈನ್ಮೆಂಟ್ ಇರಲಿ, ಒಂದು ತಮಾಷೆ ಇರಲಿ. ಆದರೆ ತಮಾಷೆಯ ಹೆಸರಿನಲ್ಲಿ ಯಾರನ್ನೋ ನೋಯಿಸುವಂಥದ್ದು ಅಥವಾ ಯಾರನ್ನೋ ಬೇರೆ ರೀತಿಯಾಗಿ ಬಿಂಬಿಸುವಂಥ ಕೆಲಸಗಳನ್ನು ಈ ನಿರ್ದೇಶಕರು, ನಿರ್ಮಾಪಕರು ಯಾಕೆ ಮಾಡಬೇಕು? ನಾನು ಮತ್ತೆ ಹೇಳುವಂಥದ್ದು, ಈ ಕೆಲಸವನ್ನು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತೀರಾ ಅಥವಾ ನಿಮ್ಮ ಹೆಂಡತಿಯರನ್ನ ಇಟ್ಕೊಂಡು ಮಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಸಾಹಿತ್ಯವನ್ನು ನೀವು ಬಳಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಈ ಸಾಹಿತ್ಯ ಕೊಟ್ಟು ಹೋಗು ಮಗನೇ ಶಾಲೆಯಲ್ಲಿ ಇದನ್ನು ಹೇಳ್ಕೊಂಡು ಬಾ ಅಂತ ಹೇಳ್ತೀರಾ? ಹೇಳಲಿಲ್ಲ ಅಂದಮೇಲೆ ಬೇರೆ ಮಕ್ಕಳಿಗೆ ಯಾಕೆ ಇದನ್ನು ಹಬ್ಬಿಸ್ತೀರ? ಇದೊಂದು ರೀತಿ ವೈರಸ್ ಅಲ್ವ, ಕೆಟ್ಟ ವೈರಸ್ ಅಲ್ವ. ಹಾಗಾಗಿ ಇದಕ್ಕೊಂದು ಬ್ರೇಕ್ ಹಾಕುವಂಥದ್ದು, ಕಡಿವಾಣ ಹಾಕುವ ಕೆಲಸವನ್ನು ಸರ್ಕಾರ ಮಾಡಲೇಬೇಕಾಗತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಈ ವಿಚಾರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಲಕ್ಷ್ಮೀ ಚೌಧರಿ ಅವರು ಸರ್ಕಾರಕ್ಕೆ ಮನವಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಅಭಿನಂದನಾರ್ಹವಾದಂಥ ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.